ಅವಿದ್ಯೆಯಿಂದ ಕತ್ತಲಿಗೆ. ಯಾರಿಗೆ ಅವಿದ್ಯೆ ಅಂದರೆ ವಿದ್ಯೆ ಇಲ್ಲದೋ ಅವರ ಬದುಕಿನಲ್ಲಿ ಅವರ ಸಮಾಜ ಕತ್ತಲಿನಲ್ಲಿ ಇರ್ತದೆ ಅನ್ನುವಂಥ ಕನ್ಸಿಡರ್ ಮಾಡಿದ್ರೆ, ವಿದ್ಯೆಯಿಂದ ಮತ್ತು ಕತ್ತಲಿಗೆ ಅಂತ ವಾಕ್ಯವನ್ನ ಮುಂದುವರಿಸಿದ್ದಾರೆ. ನನಗೆ ಬಹಳ ಪ್ರಶ್ನೆ ಬರೋದು, ವಿದ್ಯೆಯಿಂದ ಹೇಗೆ ಮತ್ತು ಕತ್ತಲಿಗೆ ಅಂತ ಹೇಳಿ. ನನ್ನ ತಾಯಿ ಹೇಳ್ತಾ ಇದ್ಲು, ಮಗ ನೀನು ದೊಡ್ಡವನಾದ್ಮೇಲೆ ಈ ಸಮಾಜ ಹೇಗೆ ಬೆಳಗ್ತದೆ ನೋಡು ಅಂತ. ಆ ತಾಯಿ ಹಾಗೆ ಹೇಳುವಾಗ ಯಾವ ವಾತಾವರಣ ಇತ್ತು ಈ ಸಮಾಜದಲ್ಲಿ ಅಂತ ಹೇಳಿದ್ರೆ, ಊರಿಗೊಂದು ಶಾಲೆ, ಎಲ್ಲಾ ಧರ್ಮದವರು ಬಂದು ಓದುವಂಥದ್ದು. ಕೋರ್ಟು ಕಚೇರಿಗಳ ಕೆಲಸ ಎಲ್ಲೋ ಅಲ್ಪ ಸ್ವಲ್ಪ ಇತ್ತು. ಊರಿಗೊಂದೇ ಪೊಲೀಸ್ ಸ್ಟೇಷನ್, ಊರಿಗೊಂದೇ ಆಸ್ಪತ್ರೆ. ಆಕ್ಸಿಡೆಂಟ್ ಕೇಸುಗಳು ಎಲ್ಲೋ ಬೆರಳೆಣಿಕೆ. ನದಿಗಳು ಸ್ವಚ್ಛಂದವಾಗಿ ಹರಿತಾ ಇತ್ತು. ಕಸ ತ್ಯಾಜ್ಯಗಳು ಅನ್ನುವ ಒಂದು ಗಬ್ಬೆದ್ದು ನಾರ್ತಾ ಇರುವಂತ ಸಮಾಜ ಇರಲಿಲ್ಲ. ಸ್ವಚ್ಛಂದವಾಗಿತ್ತು, ಪರಿಸರ ಇತ್ತು, ಪಕ್ಷಿಗಳಿತ್ತು, ಪ್ರಾಣಿಗಳಿತ್ತು, ಮನೆಗಳಲ್ಲಿ ಸಾಕು ಪ್ರಾಣಿಗಳಿತ್ತು, ಕೂಡು ಕುಟುಂಬ ಇತ್ತು. ಯಾವಾಗ ಅಂತ ಹೇಳಿದ್ರೆ ನನ್ನ ತಾಯಿ ಆ ಮಾತು ಹೇಳಿದಾಗ, ಈಗ ನಾನು ದೊಡ್ಡವನಾಗಿದ್ದೀನಿ, ಬೆಳೆದು ಒಬ್ಬ ಶಿಕ್ಷಿತನಾಗಿದ್ದೀನಿ, ಶಿಕ್ಷಕನಾಗಿದ್ದೀನಿ. ಈಗ ಆ ಸಮಾಜದ ವಿಶ್ಲೇಷಣೆ ನೋಡಿದ್ರೆ ಸಾಕಷ್ಟು ಕೊಲೆ ಸುಲಿಗೆ, ದರೋಡೆಗಳು, ಜಾತಿ ಜಾತಿಗಳ ಮಧ್ಯೆ ಸಂಘರ್ಷಗಳು, ಸಂಸ್ಕಾರದ ಕೊರತೆ, ಎಷ್ಟೊಂದು ಕೋರ್ಟ್ ಕಚೇರಿ ಮೆಟ್ಟಿಲನ್ನ ಇರುವಂತ ಜನಸಂಖ್ಯೆ, ದಿನನಿತ್ಯ ಓಡಾಡುವಂತ ಆಂಬ್ಯುಲೆನ್ಸ್ಗಳು, ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ಯೂ ನಿಂತುಕೊಳ್ಳುವಷ್ಟು ಕಂಪ್ಲೇಂಟ್ಗಳು, ಊರಿಗೆ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳು. ಯಾವುದೇ ನದಿಗಳು ಸ್ವಚ್ಛಂದವಾಗಿ ಹರಿತಾ ಇಲ್ಲ. ಕೆಲವು ನದಿಗಳು ತಮ್ಮನ್ನು ತಾವು ನಾಶ ಮಾಡ್ಕೊಂಡು ಬಿಟ್ಟಿವೆ. ಈ ರೀತಿಯ ಗಬ್ಬೆದ್ದು ಹೋಗ್ತಾ ಇರುವಂತಹ ಒಂದು ಸಮಾಜದ ಮಧ್ಯೆ ಮುಂದಿನ ಜನರೇಷನ್ ಬೆಳೀತಾ ಇದೆ. ಹೌದು. ಹಾಗಾಗಿ ನನಗೆ ವಿದ್ಯೆಯಿಂದ ಮತ್ತು ಕತ್ತಲಿಗೆ ಅನ್ನೋದು, ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿದೆ.